ಇವತ್ತಿನ ರೆಸಿಪಿ ಕಿಡ್ಸ್ ಸ್ಪೆಷಲ್ ಮಿನಿ ಪಿಜ್ಜಾ. ನಾಳೆಗೆ ಏನು ಸ್ಪೆಷಲ್ ಮಾಡಬೇಕಂತ ಯೋಚನೆ ಇದ್ದರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಬಾಕ್ಸ್ನ ಖಾಲಿ ಥರದಂತೂ 100% ಗ್ಯಾರಂಟಿ. ಮೊದಲಿಗೆ ರಾತ್ರಿನೇ ನೆನೆಸಿಟ್ಟಿರುವಂತಹ ಹೆಸರುಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ನೀರನ್ನೆಲ್ಲ ಚೆಲ್ಲಿ ನೀಟಾಗಿ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಳ್ಳಿ. ನಂತರ ಅದೇ ಮಿಕ್ಸರ್ ಗ್ರೈಂಡರ್ಗೆ 1 ರಿಂದ 1.5 ಟೇಬಲ್ ಸ್ಪೂನ್ ಹೋರಿಗೆನ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀರು ಹಾಕ್ತೇನೆ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೊರೆ ಬರೋವರೆಗೂ 5 ರಿಂದ 6 ನಿಮಿಷದವರೆಗೂ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಮಾತ್ರ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ವಲ್ಪ ಗಟ್ಟಿನೇ ಇರಬೇಕು. ನಂತರ ಪನ್ನೀರ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆನೇ ಕಾರ್ನ್ನ ಬೇಯಿಸ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳಿಗೆ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಇಷ್ಟ ಆದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ನಂತರ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕಿಟ್ಟು ಅದಕ್ಕೆ ಬಟರ್ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಲೋ ಫ್ಲೇಮಲ್ಲಿ ಇರಬೇಕು, ಹೈ ಫ್ಲೇಮಲ್ಲಿದ್ದರೆ ಕ್ಲೀನಾಗಿ ಬರೋಲ್ಲ. ನಂತರ ನಾವು ಆಗಲೇ ಪೇಸ್ಟ್ ಮಾಡಿದಂತಹ ಹೆಸರು ಬೇಳೆನ ಅರ್ಧ ಸ್ಪೂನ್ನ ಎಲ್ಲದಕ್ಕೂ ಹಾಕ್ಕೊಳ್ಳಿ. ನಂತರ 2 ನಿಮಿಷದವರೆಗೂ ವೆಯ್ಟ್ ಮಾಡಿ ನೀಟಾಗಿ ಸರ್ಕಲ್ ರೀತಿ ಈ ಥರ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಸಹನಾ ಗೌಡ 2018. ನಂತರ ನಾನು ಇಲ್ಲಿ ಸ್ವಲ್ಪ ಖಾರಕ್ಕೋಸ್ಕರ ಸ್ವೀಟ್ ಆ್ಯಂಡ್ ಸ್ಪೈಸಿ ಕೆಚಪ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸಿಜ್ವಾನ್ ಚಟ್ನಿ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೋಸ್ಕರ ನಾನಿಲ್ಲಿ ಸ್ವೀಟ್ ಆ್ಯಂಡ್ ಸ್ಪೈಸಿ ಕೆಚಪ್ ತೊಗೊಂಡಿದ್ದೀನಿ. ಈ ಸ್ವೀಟ್ ಆ್ಯಂಡ್ ಸ್ಪೈಸಿ ಕೆಚಪ್ನ ಎಲ್ಲದಕ್ಕೂ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ತುಂಬ ಸ್ಪೈಸಿ ಆಗಿಬಿಡುತ್ತೆ. ನಂತರ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪನೇ ನಾನಿಲ್ಲಿ ಚೀಸ್ ಯೂಸ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಆಗಲೇ ನೆನೆಸಿದ ಹೆಸರು ಬೇಳೆ ಜೊತೆನೇ ಅಕ್ಕಿ ಆಗಲಿ ಉದ್ದಿನಬೇಳೆ ಆಗಲಿ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕಬೇಡಿ, ಯಾಕೆಂದರೆ ಅದು ತುಂಬಾ ಸಾಫ್ಟ್ ಆಗುತ್ತೆ. ನಾನು ತುಂಬ ಟ್ರೈ ಮಾಡಿ ಕೊನೆಗೆ ಈ ಬೆಸ್ಟ್ ರೆಸಿಪಿನ ಮಾಡ್ತಾ ಇರೋದು. ನಂತರ ಆಗಲೇ ಕಟ್ ಮಾಡಿದಂತಹ ಪನ್ನೀರು ಮತ್ತು ಬೇಯಿಸ್ಕೊಂಡಿರೋಂತಹ ಕಾರ್ನ ಹಾಕಿ ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ. ಟ್ರಸ್ಟ್ ಮೀ, ಇದಂತೂ ಮಕ್ಕಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಸಹನಾ ಗೌಡ 2018. ಲಿಡ್ನ ಕವರ್ ಮಾಡಿ ಲೋ ಫ್ಲೇಮಲ್ಲಿ 5 ರಿಂದ 6 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ. ಇದು ಬೆಂದಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ ಕೆಳಗಡೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿರುತ್ತೆ. ಪದೇ ಪದೇ ಮಾಡೋದಂತೂ ಗ್ಯಾರಂಟಿ. ನಿಮ್ಮ ಮಕ್ಕಳುಗಳಿಗೂ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೆ ಮತ್ತು ಸ್ನ್ಯಾಕ್ಸ್ಗಂತೂ ಪರ್ಫೆಕ್ಟ್ ರೆಸಿಪಿ.